ಸೊ ಇಷ್ಟೊತ್ತು ಮಳೆ ಇರ್ಲಿಲ್ಲ, ಈಗ ಮಳೆ ಎಲ್ಲ ಸ್ಲೋಲಿ ಸ್ಟಾರ್ಟ್ ಆಗಿದೆ. ನಾನೇನೋ ಕೇಳಿದ್ನಲ್ಲ, ಏನದು ಏನ್ ಕೊಡಿಸ್ತೀನಿ ಅಂದಿದ್ ನೀವು? ಜೋಳ ಕೇಳಿದೆ. ಅದು ಈ ಚಳಿನಲ್ಲಿ ನೋಡಿದ್ರೆ ಆತರ ಅನಿಸ್ತಾ ಇದೆ, ತಗೋಬೇಕಾ ನಾವು ಅಂತ. ತಿನ್ಬಿಟ್ಟು ಮೂತಿ ಉರ್ಸ್ಕೊಳ್ಳೋದು ಮಜಾ. ಆ ಮೂತಿ ಉರಿತಾ ಇದ್ರೆ ಚಳಿ ಹೋಗುತ್ತೆ, ಅದಕ್ಕೆ ತಗೊಳ್ಳೋದು. ಚೆನ್ನಾಗಿ ಹಾಕಿ ಗುಜ್ಜಿ ಕೊಡ್ತಾರೆ. ಅದು ಉಪ್ಪು ಖಾರ ಹಾಕೊಂಡ್ರು ಉರಿನೇ, ಅದ್ರ ಮೇಲೆ ಆ ಚಿಲ್ಲಿ ಉಜ್ಜಿಸ್ಕೊಂಡ್ರು ಅದು ಉರಿನೇ. ಅದರಿಂದ ಚಳಿ ಹೋಗುತ್ತೆ. ಇದೇನ್ ಜೋಳ ತಿಂದ್ರೆ ಏನ್ ಚಳಿ ಹೋಗಲ್ಲ. ಖಾರ ತಿಂದು ಬಿಸಿ ಖಾರ ಉಜ್ಜಿರ್ತಾರಲ್ಲ, ಅದ್ ತಿಂದ ತಕ್ಷಣ ಸಮಾಧಾನ, ಬಿಸಿ ಆಗುತ್ತೆ ಇವಾಗ ಅಂತ. ಸೊ ಈಗ ನಿಮ್ ಪ್ರಕಾರ ನಾನು ತಿನ್ಬೇಕಾ ತಿನ್ಬಾರ್ದ? ಅಲ್ಲ, ತಿನ್ಬೇಕು, ತಿನ್ಬಾರ್ದು ಅಂತಲ್ಲ. ಇದು ಜಸ್ಟ್ ನನ್ ವ್ಯೂ ಇದು. ನನ್ಗಂತೂ ಅದ್ ತಿಂದ್ರೆ ಮೂತಿ ಎಲ್ಲ ಉರಿಯುತ್ತೆ. ದಟ್ ಇಸ್ ಒನ್ ರೀಸನ್ ನನ್ಗದು ಕಷ್ಟ ಅನ್ಸುತ್ತೆ ತಿನ್ನಕ್ಕೆ. ಜೊತೆಗೆ ವ್ಯೂಸ್ ಬೇರೆ ಸೂಪರ್ ಆಗಿದೆ. ಸಮಾಧಾನ ಗುರು, ಸಮಾಧಾನ. ರೊಚ್ಚಿಗೆದ್ಬಿಟ್ಟಿದ್ದೀರಾ ಇವತ್ತು ನೀವು. ನಾನೇನ್ ರೊಚ್ಚಿಗೆದ್ದಿಲ್ಲ, ಜನ ರೊಚ್ಚಿಗೆದ್ದು ಬರ್ತಾವ್ರಿ ರೋಡಲ್ಲಿ ಅಷ್ಟೇ. ನಾನ್ ನಾರ್ಮಲ್ ಆಗಿ ಓಡಿಸ್ತಾ ಇದ್ದೀನಿ. ಅಲ್ಲ, ಜೋಳದ ಕತೆ ಇದು. ಒಂದು ಜೋಳದ ಕತೆ ಇದು, ಒಂದು ಜೋಳದ ಕತೆ. ಅದ್ರ ಜೊತೆಗೆ ಜೋಳ ಇವಾಗ ಹೊಸದಾಗಿ ಈ ವೈಟ್ ಕಲರ್ ಮಣ್ಣು ಬರುತ್ತೆ ಗೊತ್ತಾ? ಆ ವೈಟ್ ಕಲರ್ ಮಣ್ಣೊಳಗು ಊತಿಟ್ಬಿಟ್ಟೆಲ್ಲ ಬಿಸಿ ಮಾಡ್ತಾವ. ಇದು ಹೊಸ ಮೆಥಡ್. ಇದು ವೆರೈಟಿ, ಈ ತರ ಕ್ರಿಯೇಟಿವಿಟಿ ಎಲ್ಲ. ಲ್ಯಾಂಡ್ ಸ್ಲೈಡ್ ತುಂಬಾನೇ ಆಗಿದಾವೆ ಇವೆಲ್ಲ. ಯಾಕೆ ಈ ಕರೆಕ್ಟ್ ಆಗಿರೋ ನ್ಯೂಸ್ ತೋರ್ಸಲ್ವಲ್ಲ? ಅಲ್ಲಿ ಯಾವ್ದೋ ಬಸ್ ಸ್ಟ್ಯಾಂಡ್ ಗೋಡೆ ಬಿದ್ದೋಗಿರೋದನ್ನ ತೋರ್ಸ್ಕೊಂಡ್ ನಿಂತವ್ರೆ. ಯಾರು ಸರಿಯಾಗಿ ನಮ್ ತರ ಕವರ್ ಮಾಡ್ತಾ ಇಲ್ಲ. ಅಲ್ಲ, ಅಲ್ಲಿ ಫಸ್ಟ್ ಆಫ್ ಆಲ್ ಅದು ಯಾವ್ದೋ ಕಾಲದಲ್ಲಿ ಕಟ್ಟಿರೋ ರೋಡು, ಕೂರ್ಗ್ ಬಸ್ ಸ್ಟ್ಯಾಂಡ್ ಅಲ್ಲಿ. ಅದಕ್ಕೆ ರಿಟೈನರ್ ವಾಲೆ ಇಲ್ಲ. ದಟ್ ಇಸ್ ಅಂಡರ್ಸ್ಟುಡ್. ಯಾವತ್ತಾದ್ರೂ ಬಿದ್ದೇ ಬೀಳುತ್ತದು. ಮಳೆಯಿಂದ ಬಿದ್ದಿದೆ. ದೊಡ್ಡ ವಿಷಯ ಮಾಡ್ಬಿಟ್ಟಿದ್ದಾರೆ. ಕೂರ್ಗಲ್ಲಿ ಲ್ಯಾಂಡ್ ಸ್ಲೈಡ್ ಆಗ್ತಾ ಇದೆ ಅಂತ. ಅದು ಆಕ್ಚುಲಿ ನಾವು ಕೂರ್ಗ್ಗೆ ಹೋಗ್ಬಿಡೋಣ ಅಂತ ಒಂದ್ ರೆಸಾರ್ಟ್ ಬುಕ್ ಮಾಡಿದ್ವಿ. ಆ ತೋರ್ಸಿದ ಎಫೆಕ್ಟ್ಗೆ ನಾವು ಕ್ಯಾನ್ಸಲ್ ಮಾಡ್ಬಿಟ್ವಿ. ಆವಾಗ ನಮ್ಗೆ ಎಲ್ಲಿ ಹೋಗ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಇಲ್ಲ, ನೋ ಡೌಟ್, ಕೂರ್ಗ್ ಇಸ್ ಗೆಟಿಂಗ್ ವೆರಿ ಗುಡ್ ರೈನ್ಸ್. ತುಂಬಾ ಚೆನ್ನಾಗಿ ಮಳೆ ಬೀಳ್ತಾ ಇದೆ. ರೆಡ್ ಅಲರ್ಟ್ ಏನೋ ಇರ್ಬೇಕಲ್ಲ? ರೆಡ್ ಅಲರ್ಟ್ ಇದೆ, ಎಲ್ಲಾ ಕಡೆ ಹೇಳಿದ್ದಾರೆ. ಅಂದ್ರೆ ಕೋಸ್ಟ್, ಪ್ರಿಡಾಮಿನೆಂಟ್ಲಿ ಕೋಸ್ಟ್ ಗೆ ದೇ ಹ್ಯಾವ್ ಟೋಲ್ಡ್ ರೆಡ್ ಅಲರ್ಟ್. ಬಟ್ ಅದರ್ವೈಸ್ ಅಲ್ಲೂ ಎಲ್ಲ ಚೆನ್ನಾಗಿ ಮಳೆ ಬೀಳ್ತಾ ಇದೆ. ಚೆನ್ನಾಗಿ ಮಳೆ ಬೀಳ್ಕೊಂಡು ಆಗ್ತಿದೆ. ಮಂಗ್ಳೂರಲ್ಲೂ ರೆಡ್ ಅಲರ್ಟ್ ಕೊಟ್ಟಿದಾರಲ್ಲ, ಒಂದ್ ರಜಾ ಏನೋ ಕೊಟ್ಟಿದಾರಪ್ಪ. ಅದ್ರಲ್ಲಿ ರೈನ್ಸ್ ಅಂತ ಇದೆ. ಅಂದ್ರೆ ರೆಡ್ ಅಲರ್ಟ್ ಅನ್ನೋದಕ್ಕಿಂತ ಮಾನ್ಸೂನ್ ಈಸ್ ಇನ್ ಆಕ್ಟಿವ್ ಸ್ಟೇಜ್. ಸೊ ಅದು ಎಷ್ಟು ಬ್ಯಾಕ್ ಟು ಬ್ಯಾಕ್ ನೀರು ಗ್ಲಾಸ್ ಮೇಲೆ ಬೀಳ್ತಾ ಇದೆ ಅಂದ್ರೆ ತುಂಬಾ ಒಂಥರ ವ್ಯೂನ. ಎಷ್ಟು ಗೊತ್ತಾ ಟೈಮ್? 2:30 ಅಷ್ಟೇ. ಅಲ್ಲ, ಆಕ್ಚುಲಿ ನಾನು ಈ ತರ ನೋಡೇ ಇರ್ಲಿಲ್ಲ ಮಳೆ ಇಲ್ಲಿ. ಅಂದ್ರೆ ಯಾವಾಗ್ಲೂ ಒಂದು ರೆಸಾರ್ಟ್ ಅಲ್ಲಿ ಇದ್ದಾಗ ಮಳೆ ಸುಮ್ನೆ ಈಚೆ ಕಡೆ ಕುತ್ಕೊಂಡು ನೋಡ್ತಾ ಇದ್ವಿ. ನೋಡಿ, ವ್ಯೂನೇ ಕಾಣಿಸ್ತಾ ಇಲ್ಲ ಎದುರುಗಡೆ. ಆ ಲೈಟ್ ಬೆಳಕಲ್ಲಿ ಆ ಗಾಡಿ ಒಂದ್ ಕಾಣಿಸ್ತಾ ಇದೆ, ಹತ್ರ ಬಂದಾಗ ಕಾಣಿಸ್ತಾ ಇದೆ. ಇದು ಆಕ್ಟಿವ್ ಫೇಸ್ ಆಫ್ ಮಾನ್ಸೂನ್. ಇದು ರೆಡ್ ಅಲರ್ಟ್ ಅಂದ್ರೆ ನಿಜವಾಗ್ಲೂ ರೆಡ್ ಅಲರ್ಟ್ ಅಪ್ಪ. ಇದು ಸರಿಯಾಗಿದೆ ರೆಡ್ ಅಲರ್ಟ್. ಇದು ಹುಷಾರು, ಯಾರೋ ಬರಕ್ ಹೋಗ್ಬೇಡಿ ದಯವಿಟ್ಟು. ರೆಡ್ ಅಲರ್ಟ್ ಇದ್ದಾಗ ರಿಸ್ಕ್ ತಗೋಬೇಡಿ. ನಮ್ಗೆ ಏನೋ ಒಂದ್ ಕೆಲ್ಸ ಇತ್ತು, ಹಂಗಾಗಿ ಬಂದಿದೀವಿ. ಯಾಕಂದ್ರೆ ಹೋದ್ ವಾರ ನಾವು ಉಡುಪಿನಲ್ಲೇ ಇದ್ವಿ. ಲಿಟ್ರಲಿ 2:45 ಈಗ ಟೈಮು. ನೋಡಿ, ಒಂದ್ ಚೂರು ಏನೋ ಕಾಣಿಸ್ತಾ ಇಲ್ಲ ರೋಡು. ಈಗ ಇದು ಏನ್ ನಿಮ್ಗೆ ವ್ಯೂ ಕಾಣಿಸ್ತಾ ಇದೆಯಲ್ಲ, ಇಷ್ಟೇ ನಮಗೂ ಕಾಣಿಸ್ತಾ ಇರೋದು.
ನೋಡಿ ರೋಡೇ ಕಾಣಿಸ್ತಾ ಇಲ್ಲ ಅಲ್ಲಿ, ಒಂದೊಂದ್ ಚೂರ್ ಚೂರ್ ಮಾರ್ಕ್ ಕಾಣಿಸ್ತಾ ಇದೆ ಅಷ್ಟೇ. ಆ ಮಾರ್ಕ್ ಅಂದಾಜ್ಮೇಲೆ ನಾನು ಹೋಗ್ತಾ ಇರೋದು ಹ್ಮ್. ನೋಡ್ಕೊಂಡು. ಇಲ್ಲ ಎದುರುಗಡೆ ವೆಹಿಕಲ್ ಬರ್ತಾ ಇದ್ರೆ ಲೈಟ್ ಇರ್ಬೇಕು, ಅವಾಗ ಸ್ವಲ್ಪ ಗೊತ್ತಾಗ್ತದೆ. ನೋಡಿ ಏನು ಕಾಣಿಸ್ತಾ ಇಲ್ಲ. ಮಾರ್ಕಿಂಗ್ 2 ಮಾರ್ಕಿಂಗ್ ಅಷ್ಟೇ ನನಗೆ. ನಾವು ರೆಡ್ ಅಲರ್ಟ್ ಟೈಮ್ ಅಲ್ಲಿ, ಅಂದ್ರೆ ರೆಡ್ ಅಲರ್ಟ್ ಇದ್ದಾಗ ಹೋಗಿದ್ವಿ ಅಂತಲ್ಲ, ನಾವ್ ಇದ್ದಾಗ ರೆಡ್ ಅಲರ್ಟ್ ಇತ್ತು. ಅವಾಗ ಒಂದ್ಸಲ ಹಿಂಗೆ ಒಂದ್ ರೆಸಾರ್ಟ್ ಅಲ್ಲಿ ಇದ್ವಿ ಕಾಡ್ ಒಳಗಡೆ. ಏನು ಮಾಡಕ್ಕಾಗಿಲ್ಲ, ಸುಮ್ನೆ 2 ದಿನ ಅಲ್ಲೇ ಇದ್ವಿ. 24 ಗಂಟೆನೂ ಮಳೆ ಬಂದಿತ್ತು. ಇದು ಒನ್ ಮೋರ್ ರೆಡ್ ಅಲರ್ಟ್ ಎಕ್ಸ್ಪೀರಿಯನ್ಸಿಂಗ್ ಇನ್ ಮೈ ಟೈಮ್. ಯಾಕೆ ರೆಡ್ ಅಲರ್ಟ್ ಕೊಡ್ತಾ ಇದಾರೆ, ಯಾಕೆ ರಜಾ ಘೋಷಣೆ ಮಾಡ್ತಾ ಇದಾರೆ ಅಂದ್ರೆ ಇದೇ ಕಾರಣಕ್ಕೆ. ಈಗ ನಾವು ಒಳ್ಳೆ ಪ್ರೆಸ್ ರಿಪೋರ್ಟರ್ ತರ ಫುಲ್ ರಿಪೋರ್ಟ್ ಕೊಡ್ತಾ ಇದೀವಿ. ನಿಜವಾಗ್ಲೂ ಭಯಂಕರವಾಗಿದೆ. ನೋಡಿ ಹೆಂಗಿದೆ ಘಾಟ್ ಸೆಕ್ಷನ್, ಶಿರಡಿ ಘಾಟು ಏನು ಕಾಣಿಸ್ತಾ ಇಲ್ಲ. ಬಹಳ ಕೇರ್ಫುಲ್ ಆಗಿ ಡ್ರೈವ್ ಮಾಡ್ಬೇಕು. ಎಕ್ಸ್ಪೀರಿಯನ್ಸ್ ಮಾಡಿರ್ಲಿಲ್ಲ ನಿಜವಾಗ್ಲೂ ಶಿರಡಿ ಘಾಟಲ್ಲಿ ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ನಾವ್ ಹಿಂಗ್ ಮಾಡಿರೋದಲ್ವ ಪಾಪ. ಕೇಳಿದ್ವಿ ಅಷ್ಟೇ ನಾವು, ಸಿಕ್ಕಾಪಟ್ಟೆ ಮಳೆ ಬೀಳುತ್ತೆ ಅಂತ ಎಲ್ಲರೂ ಹೇಳದ್ ಕೇಳಿದ್ವಿ. ಬಟ್ ಇಟ್ ವಾಸ್ ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ಇವತ್ತು ನೋಡಿದ್ದು. ಭಯಂಕರ ಮಳೆ ಸಿಕ್ಕಾಪಟ್ಟೆ. ನೋಡಿ ಎಲ್ಲ ಒಳ್ಳೆ ಕತ್ಲಾದಂಗ ಆಗ್ಬಿಟ್ಟಿದೆ. ಸಾಯಂಕಾಲ 6 ಗಂಟೆ 6:30 ಆದಂಗ ಆಗ್ಬಿಟ್ಟಿದೆ. ಚೆನ್ನಾಗಿದೆ. ಈ ಸಲ ಬಿಸಿ ಕಾಫಿ ತಗೊಂಡಿದೀವಿ, ಹಾಟ್ ಕಾಫಿ. ನಿಧಾನಕ್ಕೆ ಬನ್ನಿ ಸ್ವಲ್ಪ. ಕೋಲ್ಡ್ ಬ್ರೂ ಅವಾಗ್ಲೇ ಓಕೆ ಇತ್ತು, ಯಾಕಂದ್ರೆ ಮೈಸೂರಲ್ಲಿ ಇಷ್ಟೊಂದೆಲ್ಲ ಮಳೆ ಎಲ್ಲ ಇರ್ಲಿಲ್ಲ. ಬಟ್ ಇವಾಗ ಬಿಸಿ ಬಿಸಿ ಕಾಫಿನೇ ಬೇಕು. ಗಾಡಿ ಮೇಲೆ ಹಿಂಗೆ ಸಿಮೆಂಟ್ ಮಾರ್ಕ್ ಬಿದ್ದಿದೆ ಮೇಲ್ಗಡೆ ಎಲ್ಲ. ಆ ಸಿಮೆಂಟ್ ಫಸ್ಟ್ ಆಫ್ ಆಲ್ ಹೋಗಲ್ಲ, ಅದಕ್ಕೆ ಲಿಕ್ಕಿ ಕ್ಲೀನ್ ಮಾಡ್ತಾ ಇದಾರೆ. ಒಪ್ಪೋ ಇಲ್ಲೂ ಇದೆ, ಇಲ್ಲಿ ಮೇಲ್ಗಡೆ ಎಲ್ಲ ಬಿದ್ದಿದೆ, ಅದಕ್ಕೆ ಹೆಂಗೆ ಮಾಡ್ತೀರಾ? ಅಂದ್ರೆ ಸಿಮೆಂಟ್ ಒಣಗದ ಮೇಲೆ ಅದು ಹೋಗಲ್ಲ ಅಂತ ಕ್ಲಿಯರ್ ಮಾಡ್ಕೊಂಡ್ಬಿಡ್ತಾ ಇದಾರೆ, ಸುಮ್ನೆ ರಿಸ್ಕಿ ಅಂತ. ಇಲ್ಲಿದೆ ನೋಡಿ, ಇಲ್ಲಿ ಮೇಲ್ಗಡೆ ಬಿದ್ದಿದೆ. ಇಲ್ಲಿ ನೇತ್ರಾವತಿ ನದಿ ಎಷ್ಟು ಸಖತ್ತಾಗಿದೆ. ಯಾವ್ದಿದು ಊರು? ಕುಪ್ಪೆಟ್ಟಿ. ಕುಪ್ಪೆಟ್ಟಿ ಅಂತ ಒಂದು ಊರಿದು, ಬೆಳ್ತಂಗಡಿ ತಾಲೂಕು, ಬೆಳ್ತಂಗಡಿ ಟೌನ್ ಅಲ್ಲಿ ಇರೋಂತ ಕುಪ್ಪೆಟ್ಟಿ ಊರಲ್ಲಿ ಹೋಗ್ತಾ ಇದೀವಿ. ಸೊ ಮೈಸೂರಿಂದ ಆಲ್ಮೋಸ್ಟ್ ಉಡುಪಿ ಹತ್ತತ್ರ ಬೆಳ್ತಂಗಡಿವರೆಗೂ ಗಾಡಿ ಓಡಿಸ್ಕೊಂಡ್ ಬಂದ್ರು. ಈಗ ನನ್ನ ಟರ್ನು, ನಾನು ಓಡಿಸ್ತೀನಿ. ಬನ್ನಿ. ಸುಸ್ತಾಗ್ಬಿಟ್ಟವ್ರು ಪಾಪ. ಈಗ ನಾನೊಂಚೂರು ಓಡ್ಸೋಣ, ಓಡಿಸಿ ಎಂಜಾಯ್ ಮಾಡೋಣ. ಬನ್ನಿ. ಈಗ ನನ್ನ ಟರ್ನು. ಸೊ ಇವಾಗ ನಾನು ಗಾಡಿ ಓಡಿಸ್ತೀನಿ. ಓಕೆ, ಒಂದು ಸೀಟ್ ಬೆಲ್ಟ್ ಹಾಕೋಬೇಕಿರೋ ಹಾಕೊಳ್ಳಿ. ಲಿಕ್ಕಿಯಷ್ಟು ನಾನು ಕೂಲಾಗಿ ಗಾಡಿ ಓಡಿಸಲ್ಲ, ನಾನು ಸ್ವಲ್ಪ ಸ್ಪೀಡ್ ಗಾಡಿ ಓಡಿಸೋದು. ಲಿಕ್ಕಿ ಚೆನ್ನಾಗಿ ಕೂಲಾಗಿ ಓಡಿಸ್ಕೊಂಡು ಹೋಗ್ತಾರೆ. ನಾನು ಅಟ್ಲೀಸ್ಟ್ ಒಂದು 12 ವರ್ಷದಿಂದ ಗಾಡಿ ಓಡಿಸ್ತಾ ಇದ್ದೀನಿ. ಲಿಕ್ಕಿ ನನಗಿಂತ ಸ್ವಲ್ಪ ಇನ್ನೂ ಮುಂಚೆಯಿಂದ ಗಾಡಿ ಓಡಿಸ್ತಾ ಇದ್ದಾರೆ. ಸೊ ಒಂದು ಬ್ರೇಕ್ ತಗೊಂಡು ವಿಲ್ ಲೀವ್. ಆದ್ರೆ ಒಂದು ನನ್ನ ಫೇವ್ರೆಟ್ ಮಸಾಲ ಪುರಿ ಇದ್ರೆ ಟ್ರೈ ಮಾಡೋಣ, ಇಲ್ಲಾಂದ್ರೆ ಒಂದು ಒಳ್ಳೆ ಕಾಫಿ ಬ್ರೇಕ್ ತಗೊಂಡು ಹೊರಡೋಣ.
ರೂಮ್ ಟೂರ್ ಕೊಡೋಣ ಅಂತ. ಸೊ ಎಂಟ್ರ್ ಆದ್ರೆ ರೈಟ್ ಸೈಡ್ಗೆ ರೆಸ್ಟ್ ರೂಮ್ ಇದೆ. ಸೊ ಇಟ್ ಈಸ್ ಒನ್ ಆಫ್ ಮೈ ಫೇವ್ರೇಟ್ ಇದು. ಸೊ ತುಂಬಾ ಸಲ ಬಂದಿದ್ದೀನಿ ನಾನು, ಆಲ್ರೆಡಿ ಮುಂಚೆನೆ ಬಂದಿದ್ದೀನಿ ತುಂಬಾ ಸಲ. ನೆಕ್ಸ್ಟ್ ಬನ್ನಿ, ಇದು ಬಂದು ಕ್ಲಾಸೆಟ್. ಸೊ ಐರನ್ ಬಾಕ್ಸ್ ಎಲ್ಲ ಇಲ್ಲೇ ಇದೆ, ಆರಾಮಾಗಿ ಇಲ್ಲಿ ಬಟ್ಟೆ ಎಲ್ಲ ಇಟ್ಕೋಬಹುದು. ಹಾಗೆ ಬಂದ್ರೆ ಸೊ ಇಲ್ಲಿ ನಿಮ್ಗೆ ಮಿನಿ ಬಾರ್ ಎಲ್ಲ ಇಲ್ಲಿ ಸೆಕ್ಷನ್ ಇದೆ, ಅಲ್ಲಿ ನೀವು ಬಟ್ಟೆ ಎಲ್ಲ ಇಟ್ಕೊಳ್ಬಹುದು ಅಲ್ಲಿ. ಸೊ ಈ ಸ್ಪೇಸ್ ಸ್ವಲ್ಪ ಜಾಗ ಇದೆ. ಕಿಂಗ್ ಸೈಜ್ ಬೆಡ್ ಸಿಕ್ಕಿದೆ. ಅದ್ ಬಿಟ್ರೆ ನೆಕ್ಸ್ಟ್ ಆರಾಮಾಗಿ ಕುತ್ಕೊಂಡು ಸೋಫಾದಲ್ಲಿ ನಿಮ್ಗೆ ಬುಕ್ ಓದ್ತೀನಿ ಅಂದ್ರೆ ಆರಾಮಾಗಿ ಬುಕ್ ಓದ್ಬೋದು. ಇಲ್ಲ ಬೇಡ ಆರಾಮಾಗಿ ಕುತ್ಕೊಂಡು ಲ್ಯಾಪ್ಟಾಪ್ ಅಲ್ಲಿ ಕೆಲಸ ಮಾಡ್ತೀನಿ ಅಂತೀರಾ, ಆರಾಮಾಗಿ ಲ್ಯಾಪ್ಟಾಪ್ ಅಲ್ಲಿ ಇಲ್ಲೇ ಕನೆಕ್ಟ್ ಮಾಡ್ಕೊಂಡು ಅದು ಕೆಲಸನೂ ಮಾಡ್ಬೋದು. ಅದು ಬೇಡವಾ, ಇನ್ನೊಂದು ಆಪ್ಷನ್ ಇದೆ. ಸೀನಿಕ್ ವ್ಯೂ ಇದಪ್ಪ ಇಲ್ಲಿ. ಆ ಸೀನಿಕ್ ವ್ಯೂ ನೋಡ್ಕೊಂಡು ಏನು ಬೇಡ, ಸುಮ್ಮನೆ ಕುತ್ಕೊಂಡು ಧ್ಯಾನ ಮಾಡ್ತೀರಾ ಮಾಡಿ. ಎಲ್ಲ ಮಂಜಿದೆ, ಸ್ವಲ್ಪ ಕ್ಲಾರಿಟಿ ಇಲ್ಲ ಅಷ್ಟೇ, ಬಟ್ ತುಂಬಾ ಸಖತ್ತಾಗಿದೆ ರೂಮು. ಇದು ಓವರ್ ಆಲ್ ಮೈ ಫೇವ್ರೆಟ್ ರೂಮ್ ಆಕ್ಚುಲಿ. ನಾವು ಆಕ್ಚುಲಿ ಅಷ್ಟೊಂದು ಟಿವಿ ಉಪಯೋಗಿಸೋಂಥವ್ರಲ್ಲ, ಬಟ್ ಟಿವಿನೂ ಇದೆ, ಆಪ್ಷನ್ ಬೇಕಾದ್ರೆ ಯೂಸ್ ಮಾಡ್ಕೊಳ್ಳಿ. ಇವಾಗ ನೆಮ್ಮದಿಯಾಗೆ ಸ್ವಲ್ಪ ರೆಸ್ಟ್ ಮಾಡ್ತೀವಿ. ಮೈಸೂರು ಬಿಟ್ಟಿದ್ದಷ್ಟೇ 11 ಗಂಟೆಗೆ. ಈಗ ರೆಸ್ಟ್ ಮಾಡ್ಬೇಕು ನಾವು. ರೆಸ್ಟ್ ಮಾಡ್ಬಿಟ್ಟು ಸ್ವಲ್ಪ ಏನಿಲ್ಲ, ಸುಮ್ಮನೆ ರೆಸ್ಟ್ ಅಷ್ಟೇ, ನಥಿಂಗ್ ಎಲ್ಸ್. ಏನ್ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ಇಷ್ಟೇ, ಮತ್ತೆ ಸಿಗೋಣ. ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಹಾಯ್, ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ಬೆಳಗ್ಗೆ ಎದ್ದು ಅಲ್ಲೇ ಹೋಟೆಲ್ನಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ರೆಡಿ ಆಗಿದ್ದೀವಿ. ಲಿಕ್ಕಿ ಒಂದು ಇಲ್ಲಿ ಯಾವುದೋ ಒಂದು ನಮ್ಗೆ ಗೊತ್ತಿಲ್ಲದೆ ಇರೋಂಥ ಪ್ಲೇಸ್, ಅಂದರೆ ನಾವು ಇವತ್ತಿನವರೆಗೂ ಎಕ್ಸ್ಪ್ಲೋರ್ ಮಾಡದೇ ಇರೋಂಥ ಪ್ಲೇಸ್ಗೆ ಹುಡುಕಿದ್ದಾರೆ, ಹಿಂಗೆ ಗೂಗಲ್ ಮಾಡ್ಕೊಂಡು ಹುಡುಕಿದ್ದಾರೆ. ಸೊ ಆ ಪ್ಲೇಸ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಫಸ್ಟ್ ಟೈಮ್ ಹೋಗ್ತಾ ಇರೋದು ನಾವು. ಈ ಥರ ವಿಡಿಯೋ ಮಾಡಿ ನಿಮ್ಗೆ ಆಗ್ತಾ ಇದ್ದೀನಲ್ಲ, ಅದೇ ನನಗೆ ಒಂಥರ ಖುಷಿ ಕೊಡ್ತಾ ಇದೆ. ಯಾಕಂದರೆ ಇಲ್ಲಾಂದರೆ ಒಂಥರ ನಮ್ಮದು ಕೆಲಸ ಆಯಿತು, ಅದಾಯಿತು, ಇದಾಯಿತು ಅನ್ನೋ ಲೈಫಲ್ಲಿ ಫುಲ್ ಬ್ಯುಸಿ ಆಗಿಬಿಟ್ಟು ಯಾರ ಜೊತೆಲೂ ಇಂಟ್ರಾಕ್ಷನ್ ಇಲ್ಲ ಅಂತ ಅನಿಸ್ತಾ ಇತ್ತು. ಸೊ ಇವಾಗ ನಾನು ಯಾರಿಗೋ ವೀಡಿಯೋಸ್ ಮಾಡ್ತಾ ಇದ್ದೀನಿ, ಯಾರೋ ಕುತ್ಕೊಂಡು ನೋಡ್ತಾ ಇದ್ದಾರಲ್ಲ ನಮಗೋಸ್ಕರ ಅಂತ ಒಂದು ಫೀಲ್ ಬರ್ತಾ ಇದೆ ಇವಾಗ. ಸೊ ಐ ಆಮ್ ವೆರಿ ಎಕ್ಸೈಟೆಡ್. ಯಾರ್ಯಾರು ನೋಡ್ತಾ ಇದ್ದೀರೋ ಎಲ್ರಿಗೂ ಥ್ಯಾಂಕ್ ಯು. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇನ್ನಷ್ಟು ಕಂಟೆಂಟ್ನ ನಿಮಗೆ ಅಪ್ಡೇಟ್ಸ್ನ ತೊಗೊಳಕ್ಕೋಸ್ಕರ ಸ್ಟೇ ಟ್ಯೂನ್ಡ್. ಥ್ಯಾಂಕ್ ಯು. नजरिया लागे नहीं कहीं, ओ नजरिया लागे नहीं कहीं ಕಾರ್ ಹೋಗಲ್ಲ ಅನ್ಸುತ್ತೆ, ಅದಕ್ಕೆ ನಾವೇ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಲೆಟ್ಸ್ ಗೋ ಬೈ ವಾಕ್. ನೀರು ಹರಿತಾ ಇರೋದೆಲ್ಲ ಸೌಂಡ್ ಕೇಳಿಸ್ತಾ ಇದೆ. ನೋಡಿ, ನೀರು ಅಲ್ಲಿಂದ ಫಾಲ್ಸ್ ಹರ್ಕೊಂಡ್ ಬರ್ತಾರ ನೀರ್ ಅನ್ಸುತ್ತಿದೆ. ಇಲ್ಲಿಂದ ಇದೇ ತರ ಹರ್ಕೊಂಡ್ ಹೋಗ್ತಾ ಇದೆ, ಅಲ್ಲಿಂದ ಬರ್ತಾ ಇದೆ.
ಇದು ಇಲ್ಲಿಂದ ನೋಡಿ, ಮಧ್ಯದಲ್ಲಿ ಇಲ್ಲೊಂದು ಬ್ರಿಡ್ಜ್ ಇದೆ, ಇಲ್ಲಿಂದ ಈ ತರ ಹರ್ಕೊಂಡು ಹೋಗ್ತಾ ಇದ್ದಂಗೆ. ಸೊ ಈ ಕಡೆ ದೇವಸ್ಥಾನ, ಇಲ್ಲಿ ನೀರು.